ಅನ್ನುವಂಥದ್ದು ಬಹಳ ಪ್ರಸಿದ್ಧವಾದಂತಹ ಒಂದು ಧರ್ಮ. ಸಾಹಿತ್ಯದ ನೆಲಗಟ್ಟಿನಲ್ಲೂ ಕೂಡ ನಾವು ನೋಡಿದಾಗ ಪಂಪ ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತೇಳಿ ಸಾರಿದ್ರು. ಹಾಗೇನೆ ಸಾಕಷ್ಟು ಮಹನೀಯರು ಕುವೆಂಪುರಾದಿಯಾಗಿ ವಿಶ್ವಮಾನವ ಸಂದೇಶವನ್ನ ಸಾರಿದ್ರು. ಮನುಷ್ಯರನ್ನ ಅರ್ಥ ಮಾಡ್ಕೊಳ್ಳುವಂಥದ್ದೇ ಶ್ರೇಷ್ಠವಾದ ಧರ್ಮ. ಇಲ್ಲಿ ದೇವರು ಅನ್ನುವಂಥದ್ದನ್ನು ಕೂಡ ಮನುಷ್ಯ ಸೃಷ್ಟಿಸಿದ್ನೇ ಹೊರತು ದೇವರನ್ನ ಸೃಷ್ಟಿಸಿಕೊಳ್ಳಲಿಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ದೇವರು ಕೂಡ ಇವತ್ತಿಗೂ ಕೂಡ ಜೀವಂತವಾಗಿರುವಂತಹ ನಿದರ್ಶನಗಳನ್ನ ನಾವೆಲ್ಲೂ ಕೂಡ ವಾಸ್ತವವಾಗಿ ನೋಡಿಲ್ಲ. ಆದ್ರೆ ಮನುಷ್ಯ ಹೀಗಿರ್ಬೇಕು ಅನ್ನುವಂಥದ್ದನ್ನ ತೋರಿಸ್ಕೊಟ್ಟು ಹೋದಂಥವ್ರು ದೈವದ ಆದಿನಲ್ಲಿ ನಮ್ಮ ಬುದ್ಧ. ಹಾಗಾಗಿ ಅವರ ಜೀವನ ಶೈಲಿಯನ್ನೆಲ್ಲ ನಾವು ನೋಡಿದೀವ. ಆದ್ರೆ ಅದನ್ನ ಆಚರಣೆ ಮಾಡ್ಕೊಂಡು ಬರುವಂತದ್ದು ಮನುಷ್ಯರನ್ನ ಅರಿಯುವಂತದ್ದು ಮುಖ್ಯ. ಶಾಂತಿ, ಸಹನೆ, ಸಹಬಾಳ್ವೆ ಇದೇ ಮನುಷ್ಯನನ್ನ ಅರ್ಥ ಮಾಡಿಕೊಳ್ಳುವಂತಹ ಶ್ರೇಷ್ಠ ಗುಣ. ಹಾಗಾಗಿ ಅವರ ಆದಿನಲ್ಲಿ ನಾವೆಲ್ಲ ಸಾಗೋಣ. ಮನುಷ್ಯರೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೇರೆ ಯಾರು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇವತ್ತಿನ ಯುಗದಲ್ಲಿ ನಾವು ನೋಡ್ತಾ ಇದ್ದೀವ, ನನ್ನ ಧರ್ಮ ಶ್ರೇಷ್ಠ ಅನ್ನುವಂಥದ್ದನ್ನ ನಾವು ಹೆಚ್ಚು ಮಾಡ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಎಲ್ಲೋ ಒಂದ್ ಕಡೆ ಸ್ವಾರ್ಥದ ಅನ್ನುವಂತ ಭಾವನೆ ಹೆಚ್ಚು ಮೂಡ್ತದೆ. ಎಲ್ಲಿ ಸ್ವಾರ್ಥ ನೆಲೆಸುತ್ತೋ ಅಲ್ಲಿ ಅಸಹನೆ ಮೂಡ್ತದೆ. ಇದು ಯಾವುದು ಬೇಡ ಅನ್ನುವಂಥದ್ದು. ಈಗಾಗಲೇ ಅಂಬೇಡ್ಕರ್ ಆದಿಯಾಗಿ ನೋಡಿ, ಒಬ್ಬ ಹಿಂದೂ ಆಗಿ ಹುಟ್ಟಿ ನಾನು ಹಿಂದೂವಾಗಿ ಸಾಯಲಾರೆ ಅನ್ನುವಂತ ಸಂದೇಶವನ್ನ ಸಾರಿ ಅವರು ಬೌದ್ಧ ಧರ್ಮವನ್ನ ಸ್ವೀಕರಿಸುವಂತದ್ದು. ಇಡೀ ಒಂದು ದೇಶ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ನಡೀತಾ ಇದೆ ಅನ್ನುವಂಥದ್ದು. ಅಂತಹ ವ್ಯಕ್ತಿನೇ ಬೌದ್ಧ ಧರ್ಮವನ್ನ ಸ್ವೀಕರಿಸುವಂತದ್ದು. ಹಾಗಾಗಿ ನಾವು ಯಾವುದೇ ಧರ್ಮದಲ್ಲಿರ್ಲಿ, ಆದ್ರೆ ಆ ಸಂದೇಶಗಳನ್ನ ನಾವು ಪಾಲಿಸೋಣ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತೇಳಿ, ಮನುಷ್ಯರಾಗಿ ನಾವೆಲ್ಲ ಬಾಳೋಣ ಅಂತೇಳಿ ಎಲ್ರಿಗೂ ಶುಭವನ್ನ ಕೋರ್ತೀನಿ.